ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದರ್ಶನ್ಗೆ ಶುರುವಾಗಿದೆ ಈಗ 3 ಸಂಕಷ್ಟ. ಬೇಲ್ ಪಡೆದು ತುಸು ನೆಮ್ಮದಿಯಾಗಿದ್ದ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗ್ತಾ ಇದೆ. ಏನ್ ಸಂಕಷ್ಟ ಎದುರಾಗಿದೆ? ಬೇಲ್ ತೆಗೆದುಕೊಂಡಿದ್ದಾರಲ್ಲ, ಹೊರಗಿದ್ದಾರಲ್ಲ, ಇನ್ನೇನ್ ಸಮಸ್ಯೆ? ಅದು ಕೂಡ ಒಂದಲ್ಲ ಎರಡಲ್ಲ 3 ತರದ ಸಂಕಷ್ಟ ಅಂತ. ಏನ್ ಸಂಕಷ್ಟ ನೋಡೋಣ ಬನ್ನಿ. ದರ್ಶನ್ಗೆ ಇರುವಂತ ಆ 3 ಸಂಕಷ್ಟ ಯಾವುದು ಅಂತ ನೋಡೋದಾದ್ರೆ, ಸಂಕಷ್ಟ 1, ದರ್ಶನ್ಗೆ ಸುಪ್ರೀಂ ಕೋರ್ಟ್ ಮೇಲ್ಮನವಿಯ ಚಿಂತೆ ಶುರುವಾಗ್ಬಿಟ್ಟಿದೆ. ಜಾಮೀನು ರದ್ದು ಕೋರಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಆ ಕಾರಣಕ್ಕಾಗಿ ಅಲ್ಲಿ ಏನಾಗುತ್ತಪ್ಪೋ ಅನ್ನುವಂಥ ಒಂದು ಟೆನ್ಷನ್ ಸಹಜವಾಗಿ ಇದ್ದೇ ಇದೆ. ಈ ಮೇಲ್ಮನವಿ ಸಲ್ಲಿಕೆ ಮಾಡಿದಾರಲ್ವಾ, ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನಾದರೂ ಬೇರೆ ಕ್ಯಾನ್ಸಲ್ ಆಗ್ಬಿಟ್ರೆ ಅಲ್ಲಿನ ಏನಾಗ್ಬಿಡುತ್ತೋ ಡೆವಲಪ್ಮೆಂಟು ಅನ್ನೋದು ಒಂದು ಸಮಸ್ಯೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ವಿರುದ್ಧ ಮೇಲ್ಮನವಿಯ ಬಗ್ಗೆ ಸುಪ್ರೀಂನಲ್ಲಿ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ಇದೆ. ಮಾರ್ಚ್ ಮಧ್ಯಭಾಗದಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಇನ್ನು ದರ್ಶನ್ ಪರ ಕಪಿಲ್ ಸಿಬಲ್ ವಾದ ಮಾಡಲಿದ್ದಾರೆ. ಸಂಕಷ್ಟ 2 ಏನು ಅಂತ ನಾವು ನೋಡೋದಾದ್ರೆ, ಸಂಕಷ್ಟ 1, ಈ ಮೇಲ್ಮನವಿ ಸಲ್ಲಿಕೆ ಮಾಡ್ಕೊಂಡಿದ್ದಾರಲ್ವಾ, ಜಾಮೀನು ರದ್ದು ಕೋರಿ ಪೊಲೀಸರು ಮೇಲ್ಮನವಿ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಏನಾಗ್ಬಿಡುತ್ತೋ, ಹಿರಿಯ ವಕೀಲರಾದಂಥ ಕಪಿಲ್ ಸಿಬಲ್ ಅವರು ವಾದವನ್ನು ಮಾಡ್ತಾ ಇದ್ರೂ ಕೂಡ ಒಂದು ಅನುಮಾನ ಇದೆ. ಅಲ್ಲಿ ಏನಾಗ್ಬಿಡುತ್ತೋ, ಏನಾದರೂ ಕ್ಯಾನ್ಸಲ್ ಆಗಿಬಿಟ್ರೆ ಏನು ಮಾಡೋದು, ಮತ್ತೆ ವಾಪಸ್ ಹೋಗಬೇಕಾಗತ್ತಲ್ಲ, ಆ ಥರದ್ದೊಂದು ಆತಂಕ ಇದೆ. ಅದು ಮೊದಲ ಸಂಕಷ್ಟ. ಇನ್ನು 2ನೇ ಸಂಕಷ್ಟ ಏನು ಸಂಕಷ್ಟ ಎದುರಾಗ್ತಾ ಇದೆ ಅಂತ ನಾವು ನೋಡೋದಾದ್ರೆ, ದರ್ಶನ್ಗೆ ಇನ್ನೂ ಸಿಕ್ಕಿಲ್ಲ ಅನಾರೋಗ್ಯದಿಂದ ಮುಕ್ತಿ. ಇತ್ತ ದರ್ಶನ್ ಇನ್ನೂ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ತೀವ್ರ ಬೆನ್ನು ನೋವಿನಿಂದ ದರ್ಶನ್ ಬಳಲುತ್ತಿದ್ದಾರೆ. ಆಪರೇಷನ್ ಬೇಕೋ ಬೇಡವೋ ಅನ್ನುವಂಥ ಚಿಂತೆಯಲ್ಲೇ ಇದ್ದಾರೆ. ದರ್ಶನ್ ಜಾಮೀನು ಸಿಗೋದಕ್ಕಿಂತ ಮುಂಚಿತವಾಗಿಯೇ ಜೈಲಿಂದ ಹೊರಗೆ ಬಂದಿದ್ರು. ಅದಕ್ಕೆ ಕಾರಣ ಏನು ಅಂತ ಅಂದರೆ, ಅವರಿಗೆ ವಿಪರೀತವಾದಂಥ ಬೆನ್ನು ನೋವು, ಕಾಲು ನೋವು ಕಾಣಿಸ್ಕೊಳ್ತಾ ಇದ್ದಿದ್ದು. ಒಂದು ಹೆಜ್ಜೆ ಇಡೋಕ್ಕಾಗಲ್ಲ, ಇಮಿಡಿಯೇಟಾಗಿ ಆಪ್ರೇಷನ್ಸ್ ಆಗಲೇಬೇಕು, ಇಲ್ಲ ಅಂತಂದರೆ ಸ್ಟ್ರೋಕ್ ಆಗಿಬಿಡುವ ಚಾನ್ಸಸ್ ಇದೆ ಅಂತ ಹೇಳಿದರು. ಹಾಗಾಗಿ ಟ್ರೀಟ್ಮೆಂಟ್ಗೆ ಅಂತ ಆಚೆ ಬಂದಿದ್ರು. ಇನ್ನೂ ನೋವು ಅನುಭವಿಸ್ತಿದ್ದಾರಂತೆ, ಆದರೆ ಟ್ರೀಟ್ಮೆಂಟ್ ಹೆಂಗೆ ತೆಗೆದುಕೊಳ್ತಿದ್ದಾರೋ ಗೊತ್ತಿಲ್ಲ. ಆಪ್ರೇಷನ್ನನ್ನು ಮಾಡಿಸ್ಕೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ವಿಪರೀತವಾದಂಥ ನೋವು ಇದೆ ಅಂತೆ. ಸೊ ಎಲ್ಲ ಕಾರ್ಯಕ್ರಮಗಳಲ್ಲಿ ಈಗ ಏನು ಮದುವೆ ಕಾರ್ಯಕ್ರಮ, ಈಗ ಮೊನ್ನೆ ಕೋರ್ಟಿಗೆ ಬಂದಿದ್ರು, ಆಗ ಸ್ವಲ್ಪ ಕಾಲನ್ನು ಎಳೆದು ಹಾಕ್ತಾ ಇದ್ರು, ನೀಟಾಗಿ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಇನ್ನೂ ಕಾಲು ನೋವು ಹಾಗೇ ಇದೆ. ಅದು 2ನೇ ಸಂಕಷ್ಟ. ಇನ್ನು 3ನೇ ಸಂಕಷ್ಟ ಏನು ಅಂತ ಅಂದರೆ, ಇವುಗಳ ನಡುವೆನೇ ಇನ್ನೂ ಒಂದು ಸಂಕಷ್ಟ ಇದೆ. ಅದು ಮಾಫಿ ಸಾಕ್ಷ್ಯದ ಸಂಕಷ್ಟ. ಅತ್ತ ಸುಪ್ರೀಮು, ಇತ್ತ ಅನಾರೋಗ್ಯ, ಇದರ ಜೊತೆಗೆ ಮಾಫಿ ಸಾಕ್ಷ್ಯದ ಭೀತಿ ಎದುರಾಗ್ಬಿಟ್ಟಿದೆ. ಆರೋಪಿಗಳೇ ದರ್ಶನ್ ವಿರುದ್ಧ ಸಾಕ್ಷಿಯನ್ನು ಹೇಳ್ಬಿಟ್ರೆ ಸಂಕಷ್ಟ ಪಕ್ಕ. ಈ ಸಂಕಷ್ಟದಿಂದಲೂ ಪಾರಾಗೋಕೆ ದರ್ಶನ್ ಪರದಾಡ್ತಾ ಇದ್ದಾರೆ. ಇದರಿಂದ ಬಚಾವಾಗ್ತಾರಾ ಇಲ್ವಾ ಅನ್ನೋದೇ ಸದ್ಯದ ಕುತೂಹಲ. ನೋಡಿ, ಇದನ್ನು ನಾವು 3ನೇ ಸಂಕಷ್ಟ, ಅತಿ ದೊಡ್ಡ ಸಂಕಷ್ಟ ಅಂತ ಕರಿಬೋದು. ಈಗ ಬೇಲ್ ಸಿಕ್ಕಿದ್ರೆ ಸಿಗಬಹುದು, ಈಗೇನಿದೆಯೋ ಅದೇ ಥರ ಓಕೆ ಅಂತ ಹೇಳ್ಬೋದು. ಕಾಲು ಹುಷಾರಾದರೂ ಹುಷಾರಾಗ್ಬೋದು ಆಪ್ರೇಷನ್ ಮಾಡಿಸ್ಕೊಂಡ್ರೆ. ಆದರೆ ಈ ಮಾಫಿ ಸಾಕ್ಷ್ಯದ ಸಂಕಷ್ಟ ಇದೆಯಲ್ಲ, ಇದೇ ಅತಿ ಹೆಚ್ಚು ಚಿಂತೆಗೀಡು ಮಾಡಿರೋದು. ಈ ಮಾಫಿ ಸಾಕ್ಷ್ಯದ ಸಂಕಷ್ಟ ಅಂದರೆ ಏನು ಅನ್ನೋದು ಸಹಜವಾಗಿ ನಿಮಗೆ ಪ್ರಶ್ನೆ ಇಡ್ತಾ ಇರ್ಬೋದು. ಏನು ಅಂತ ಹೇಳಿದ್ರೆ, ಆರೋಪಿಗಳಿದಾರಲ್ವಾ, ದರ್ಶನ್ ಜೊತೆಗೆ ಅರೆಸ್ಟ್ ಆದವ್ರು ಇದ್ದಾರಲ್ಲ, ಅವ್ರುಗಳೇ ದರ್ಶನ್ ವಿರುದ್ಧ ಸಾಕ್ಷಿ ಹೇಳೋದು. ಇಲ್ಲ, ದರ್ಶನ್ ಅವ್ರು ಹೇಳಿದ್ಕೆ ನಾವು ಮಾಡಿದ್ವಿ, ದರ್ಶನ್ ಅವರು ಇದ್ದರು, ದರ್ಶನ್ ಅವರೇ ಹೊಡೆದಿದ್ದು, ದರ್ಶನ್ ಅವರಿಂದನೇ ಆಗಿದ್ದು, ದರ್ಶನ್ನೇ ಇದಕ್ಕೆಲ್ಲ ಕಾರಣ, ಈ ಥರ ಏನಾದ್ರು ಅಂದ್ಬಿಟ್ರು ಅಂತ ಅಂದರೆ ಸಂಕಷ್ಟ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಯಾರು ಉಲ್ಟಾ ಹೊಡಿತಾರಂತ ಗೊತ್ತಿಲ್ಲ. ಏನಾದರೂ ಉಲ್ಟಾ ಹೊಡೆದ್ರು ಅಂತ ಅಂದರೆ, ಪವಿತ್ರನೇ ಏನಾದರೂ ನನಗಿದ್ರಲ್ಲಿ ಏನೂ ಗೊತ್ತಿಲ್ಲ, ದರ್ಶನ್ ಅವರೇ ಎಲ್ಲ ಮಾಡಿದ್ದು, ನನ್ನನ್ನು ಕರ್ಕೊಂಡು ಹೋಗಿದ್ರು, ನಾನಲ್ಲಿ ನಿಂತ್ಕೊಂಡಿದ್ದೆ, ಹಿಂಗಾಯಿತು ಅಂತ ಅಂದ್ಬಿಟ್ರೆ, ಅಥವಾ ಬೇರೆ ಇನ್ನುಳಿದಂಥ ಆರೋಪಿಗಳು ಯಾರಾದರೂ ನಮಗೆ ಬರೋದಕ್ಕೆ ಹೇಳಿದ್ದೆ ದರ್ಶನ್ ಅವರೇ ಹೊಡೆದಿದ್ದು, ನಾವು ಅಲ್ಲೇ ಇದ್ವಿ, ಈ ಥರದ್ದೇನಾದರೂ ಹೇಳಿಬಿಟ್ರೆ, ಈ ಆಲ್ರೆಡಿ ಆರೋಪಿಗಳಿದಾರಲ್ಲ, ಇವ್ರುಗಳೇ ಏನಾದ್ರು ದರ್ಶನ್ ವಿರುದ್ಧ ಸಾಕ್ಷಿ ಏನಾದ್ರು ನುಡಿತು ಅಂತ ಅಂದರೆ ತೀರಾ ಸಂಕಷ್ಟ ಎದುರಾಗುತ್ತೆ. ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ದರ್ಶನ್ಗೆ ಈ ಟೆನ್ಷನ್ ಹೆಚ್ಚಾಗಿದೆ. ಮೊದಲೇ ಪವಿತ್ರ ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲ, ಇನ್ನುಳಿದಂಥ ಯಾವುದೇ ಆರೋಪಿಗಳ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರಬಾರ್ದು, ಇರಂಗೂ ಇಲ್ಲ, ಇಲ್ಲೂ ಇಲ್ಲ. ಸೊ ಎಲ್ಲೆಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅನ್ನೋ ದರ್ಶನ್ಗೂ ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಯಾರಾದರೂ ಒಬ್ಬರು ಉಲ್ಟಾ ಹೇಳ್ಬಿಟ್ರು ಅಂತಂದರೆ ಬೇಸರದಿಂದಲೋ ಸಿಟ್ಟಿನಿಂದಲೋ ಅಥವಾ ಆಗಿರುವ ಸತ್ಯ ಹೇಳಬೇಕು ಅಂತನೋ ಅಥವಾ ಇನ್ನೊಂದೋ ಮತ್ತೊಂದೋ ಏನಾದರೂ ಸಾಕ್ಷಿ ಹೇಳ್ಬಿಟ್ರು ಅಂತ ಅಂದರೆ
ಇದು ಮೂರನೆಯ ಸಂಕಷ್ಟ, ಅತಿ ದೊಡ್ಡ ಸಂಕಷ್ಟ. ಹಾಗಾಗಿ ದರ್ಶನ್ ತಲೆಯಲ್ಲಿ ಸದ್ಯಕ್ಕೆ ಈ 3 ಚಿಂತೆಗಳು ತಲೆಯಲ್ಲಿ ಕೂತ್ಕೊಬಿಟ್ಟಿದೆ. ಏನಪ್ಪ ಮಾಡೋದು, ಹೇಗಪ್ಪ ಕಾಲ ಕಳೆಯೋದು, ಯಾವ ರೀತಿಯಾಗಿ ಇದರಿಂದ ಬಚಾವಾಗಿ ಆಚೆ ಬರೋದು ಅಂತ. ಈಗ ಬೇಲ್ ತೆಗೆದುಕೊಂಡು ಹೊರಗಡೆ ಬಂದಷ್ಟು ಸುಲಭವಾಗಿ ಮುಂದಿನ ಹಾದಿ ಅನ್ನೋದು ಇಲ್ಲ. ಕಾನೂನು ಸಂಕಷ್ಟಗಳು ಎಳೆಯಾಗಿ ಸಿಲುಕಿಕೊಳ್ತಾ ಇದೆ.